ಪೂರಿ ಭಾರತೀಯ ಮೂಲದ ತಿನಿಸು. ಇವತ್ತು ಇದು ಜಗತ್ಪ್ರಸಿದ್ಧ. ಗೋಧಿ ಹಿಟ್ಟಿನಿಂದ ಪೂರಿ ತಯಾರಿಸ್ತಾರೆ. ಈ ಗೋಧಿ ಹಿಟ್ಟಿನಿಂದ ಪೂರಿ ಜೊತೆಗೆ ಆಲೂ ಬಾಜಿ, ಬಾಂಬೆ ಸಾಗು, ಚಟ್ನಿ, ಬೇರೆ ಬೇರೆ ಪಲ್ಯಗಳನ್ನು ಕೂಡ ಇದ್ರ ಜೊತೆಗೆ ಬಳಸ್ತಾರೆ. ಇಲ್ಲಿದೆ ನೋಡಿ, ಇದು ನಮ್ಮ ಆನಂದಪುರಂನ ಮಲ್ಲಿಕಾ ವೆಜ್ನಲ್ಲಿ ತಯಾರಿಸಿದಂಥ ಪೂರಿ. ಅದು ನಾವು ಗೋಧಿ ಹಿಟ್ಟಿನಿಂದಲೇ ಪೂರಿ ತಯಾರಿಸ್ತೇವೆ. ಇತ್ತೀಚೆಗೆ ಬೆಲೆ ಪೈಪೋಟಿಗೋಸ್ಕರ ಅನೇಕ ಹೋಟೆಲ್ಗಳವರು ಮೈದಾ ಹಿಟ್ಟಿನಿಂದ ಪೂರಿ ಜಾರಿಸೋದು ಕೂಡ ನೋಡ್ತೀವಿ. ಆ ಗೋಧಿ ಹಿಟ್ಟಿನಿಂದ ತಯಾರಿಸೋ ಪೂರಿಗೆ ಸ್ವಲ್ಪ ನಿಮಗೆ ತಯಾರಿಕಾ ವೆಚ್ಚಗಳು ಜಾಸ್ತಿ ಆಗುತ್ತೆ. ಶುದ್ಧವಾದ ಎಣ್ಣೆಯಲ್ಲಿ ಪೂರಿಯನ್ನು ಕರಿಬೇಕು. ನಮ್ಮಲ್ಲಿ ಮಲ್ಲಿಕಾ ವೆಜ್ನಲ್ಲಿ ಬೆಳಗ್ಗೆ 7ರಿಂದ ರಾತ್ರಿ 7 ತನಕ ಪೂರಿ ನೀವು ಆರ್ಡ್ರ್ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ಗರಿಯಾಗಿ ತಾಜಾ ಆಗಿ ಮಾಡಿ ಕೊಡ್ತಾರೆ. ಸಾಗು, ಬಾಜಿ, ಚಟ್ನಿ ಜೊತೆಗೆ ಅದನ್ನು ಸರ್ವ್ ಮಾಡ್ತಾರೆ. ಒಂದು ಪ್ಲೇಟಿಗೆ ನಮ್ಮಲ್ಲಿ ಪೂರಿ ಬಾಜಿಗೆ ಕೇವಲ 60 ರೂಪಾಯಿ ಮಾತ್ರ ನಿಗದಿ ಮಾಡಿದ್ದೀವಿ. ಪೂರಿನಲ್ಲೂ ಕೂಡ ಅನೇಕ ರೂಪಾಂತರಗಳಾಗಿದೆ. ಬೇಲ್ಪೂರಿ, ಪಾನಿಪುರಿ, ಮಸಾಲ ಪೂರಿ, ಆಮೇಲೆ ಇನ್ನು ಲುಚಿ ಅಂತ ಈಶಾನ್ಯ ಭಾರತಗಳಲ್ಲಿ ಮತ್ತು ಪೂರ್ವ ಭಾರತದಲ್ಲಿ ಭಾರೀ ಪ್ರಸಿದ್ಧಿಯಾಗಿದೆ. ಆ ಭಾಗದಲ್ಲಿ ರುಚಿ ಪ್ರಸಿದ್ಧ ಆದಂಗೆ ಇನ್ನೂ ಅನೇಕ ಇದೇ ರೀತಿಯ ಕೆಲವು ತಿಂಡಿಗಳನ್ನು ಭಾರತದಲ್ಲಿ ಬಾಣಸಿಗರು ಪ್ರಸಿದ್ಧಿ ಮಾಡಿದ್ದಾರೆ. ವಿದೇಶಗಳಲ್ಲೂ ಕೂಡ ಪೂರಿ ಮಾಂಸಾಹಾರದ ಜೊತೆಗೆ ಸಿಗುತ್ತೆ ಅನ್ನೋದನ್ನು ಕೂಡ ಕೇಳಿದ್ದೀನಿ. ಪೂರಿ ನಿಮಗೆ ಗೋಧಿನಲ್ಲಿ ಮಾಡಿದ ಪೂರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ, ಒಳ್ಳೆಯ ಉಪಹಾರ ಕೂಡ. ಈ ಗೋಧಿನಲ್ಲಿ ಸರಿಯಾಗಿ ನೀವು ಫ್ರೈ ಮಾಡಿದರೆ, ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ, ಅತ್ಯುತ್ತಮವಾಗಿ ತಯಾರಿಸಿದ ಬಾಜಿ ಜೊತೆಗೆ ತಿಂದರೆ ನಿಮಗೆ ಬಾಯಲ್ಲಿ ಕರಗಿ ಹೋಗುತ್ತೆ. ಅಷ್ಟು ಚೆಂದ ಪೂರಿ, ಬಾಜಿ, ಚಟ್ನಿ ಎಲ್ಲಿದೆ ನೋಡಿ. ಇದರದ್ದೇ ಇನ್ನೊಂದು ರೂಪಾಂತರ ಚೋಲೆ ಭಟೂರ ಕೂಡ ಇವಾಗ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ ದಕ್ಷಿಣ ಭಾರತದ ರೆಸ್ಟೋರೆಂಟ್ಗಳಲ್ಲಿ.